ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಸೂತಪುತ್ರ ಕರ್ಣ ಕಥೆಯ 24ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 25ನೇ ಅಧ್ಯಾಯವನ್ನು ಶುರು ಮಾಡೋಣ. ಲಲಿತೆಗೂ ಕೂಡ ಎಣ್ಣೆಯಾದ ಸೀರೆಯಲ್ಲಿ ಇರಲಾಗ್ತಿರ್ಲಿಲ್ಲ. ಬೇರೆ ದಾರಿ ಇಲ್ಲದೆ ಇಂದುಮತಿಯ ಸೀರೆಯನ್ನು ಉಡಲು ಮನಸ್ಸು ಮಾಡಿ ಒಂದು ಸಾಧಾರಣ ಸೀರೆ ಕೊಡಿ ಎಂದಳು. ಶ್ರೀನಿವಾಸ ಇಂದುಮತಿಯ ಕೋಣೆಗೆ ಹೋಗಿ ಬೀರುವಿನಲ್ಲಿದ್ದ ಸೀರೆಯಲ್ಲಿ ಬೆಳ್ಳಿ ಜರಿಯ ದೊಡ್ಡ ಜರತಾರಿ ಸೀರೆ ಒಂದನ್ನು ಕೊಟ್ಟ. ಅಯ್ಯೋ, ಇಷ್ಟು ದುಬಾರಿ ಸೀರೆ ಬೇಡ ಎಂದು ಲಲಿತೆ ಮುಜುಗರ ಪಟ್ಕೊಂಡ್ಳು. ಮತ್ತೊಮ್ಮೆ ದೃಷ್ಟಿ ಬೆರೆಸಿ, ಬಾಯಿ ಹೇಳೋಕೆ ಹಿಂದೇಟು ಹಾಕ್ತಿದೆ, ಆದರೆ ಮನಸ್ಸಿನ ಮಾತು ಸ್ಪಷ್ಟವಾಗಿ ಕಣ್ಣಿನಲ್ಲಿ ಗೋಚರ ಆಗ್ತಿದೆ. ಕಾಫಿ ಎಸ್ಟೇಟ್ ಓನರ್ನ ಭಾವಿ ಸೊಸೆ ಇಂಥ ಸೀರೆನೇ ಉಡಬೇಕಲ್ವಾ ಅಂತ ಹೇಳ್ದ. ಶ್ರೀನಿವಾಸನ ಒಂದೊಂದು ಮಾತುಗಳು ಲಲಿತೆಯ ಕಿವಿಯಲ್ಲಿ ಪ್ರತಿಧ್ವನಿಸಿದಂತೆ ಕೇಳಿಸ್ತಾ ಇದ್ವು. ಫ್ಯಾಕ್ಟರಿ ನೌಕರನ ಮಗಳು ಈಗ ಎಸ್ಟೇಟಿನ ಭಾವಿ ಸೊಸೆ. ಕೇಳಲು ಕರ್ಣಗಳಿಗೆ ಹಿತವಾಗಿತ್ತು. ಜರಿ ಸೀರೆ ಕೂಡ ಮೆತ್ತಗಿತ್ತು. ಶ್ರೀನಿವಾಸ ಅವಳು ತಯಾರಾಗಿ ಬರಲೆಂದು ಬಾಗಿಲು ಮುಂದಕ್ಕೆ ಎಳೆದುಕೊಂಡು ಹೋದ. ಲಲಿತೆ ಇಂದುಮತಿಯ ಜರಿ ಸೀರೆ ಉಟ್ಟು ಕನ್ನಡಿಯಲ್ಲೊಮ್ಮೆ ತನ್ನ ಅಂದವನ್ನು ಹೆಮ್ಮೆಯಿಂದ ನೋಡಿಕೊಂಡು ಹೊರಬಂದಳು. ಬೆಳ್ಳಿ ಜರಿಯ ಸೀರೆ ಲಲಿತೆಗೆ ಚೆನ್ನಾಗಿ ಒಪ್ಪುತ್ತಿತ್ತು. ನಾಚಿಕೆಯ ಮುದ್ದೆಯಾಗಿದ್ದ ಲಲಿತೆಯ ಗಲ್ಲ ಹಿಡಿದೆತ್ತಿ, ಈ ಸೀರೆಗೆ ಹೀಗೊಳಪಂತು ಎಂದು ಪ್ಯಾಂಟ್ ಜೇಬಿನಲ್ಲಿದ್ದ ಪುಟ್ಟ ಡಬ್ಬಿಯನ್ನು ತೆಗೆದು ಲಲಿತೆಯ ಕೈಬೆರಳಿಗೆ ಉಂಗುರ ತೊಡಿಸಿದ. ಒಂಟಿ ಹಸಿರು ಹರಳಿನ ಉಂಗುರ. ಇದು ನನ್ನ ಪ್ರೀತಿಯ ಗುರುತು ಎಂದು ಉಂಗುರ ತೊಡಿಸಿ ಕೈಗೆ ಚುಂಬಿಸಿದ. ಲಲಿತೆ ಅವನ ಮೋಹದ ಪಾಶದಲ್ಲಿ ಪರವಶಲಾದಳು. ಭುಜ ಬಳಸಿ ಲಘುವಾಗಿ ಆಲಂಗಿಸಿದ. ವಿರೋಧಿಸು ಎಂದು ಮೆದುಳು ಹೇಳುತ್ತಿದ್ರೂ ಮನಸ್ಸು ಅವನ ಸಾಂಗತ್ಯವನ್ನು ಬಯಸ್ತಿತ್ತು. ಲಘುವಾಗಿ ಆಲಂಗಿಸಿದವನ ಕರಗಳು ಬೆನ್ನ ಮೇಲೆಲ್ಲ ಚಲಿಸುತ್ತಿದ್ದರೂ ಉಸಿರಿನ ಏರಿಳಿತದೊಂದಿಗೆ ಲಲಿತೆ ಕೂಡ ಸಹಕರಿಸುತ್ತಾ ಅಪ್ಪಿದಳು. ಮುಡಿಯಲ್ಲಿ ಮುಡಿದಿದ್ದ ಹೂ ನೆಲಕಚ್ಚಿದ್ದು ಮುತ್ತಿನ ಮತ್ತಿನಲ್ಲಿ ಗಮನಕ್ಕೆ ಬರಲೇ ಇಲ್ಲ. ಸೆರಗು ಜಾರಿತ್ತು. ಅರ್ಧ ಗಂಟೆ ಕಳೆಯಿತು. ಶ್ರೀನಿವಾಸನಿಗೆ ತನ್ನ ಸರ್ವಸ್ವವನ್ನು ಅರ್ಪಿಸಿದ ಲಲಿತೆ ಹಾಸಿಗೆಯಲ್ಲಿ ಬಿಕ್ಕಳಿಸಿ ಅಳಲಾರಂಭಿಸಿದಳು. ಹಣೆಯ ಕುಂಕುಮ ಬೆವರಿನ ಜೊತೆ ಬೆರೆತು ಹರಿದಿತ್ತು. ಶ್ರೀನಿವಾಸ ಸಂತೈಸಿ ಮದುವೆ ಆಗ್ತೀನಿ ಎಂದು ಭಾಷೆ ಕೊಟ್ಟು ತೋಳು ಚಾಚಿದ. ಲಲಿತೆ ಆ ಕ್ಷಣಕ್ಕೆ ಶ್ರೀನಿವಾಸನನ್ನ ನಂಬಿದ್ಲು. ಬಾಗಿಲು ಬಡಿದು ಸದ್ದಾದಾಗ, ನನ್ನ ಸ್ನೇಹಿತರು ಬಂದರು ಅನ್ಸುತ್ತೆ, ನೀನು ಇಲ್ಲೇ ಇರು, ಅವ್ರು ಹೋದ್ಮೇಲೆ ಕರಿತೀನಿ, ನಿನಗೆ ಮುಜುಗರ ಆಗ್ಬಾರ್ದಲ್ವಾ? ಮತ್ತೊಮ್ಮೆ ಮುದ್ದಿಸಿ ಹೇಳಿದಾಗ ನಾಚಿ ತಲೆಯಾಡಿಸಿದ್ಲು ಲಲಿತೆ. ಅವನು ಹೋದ ಮೇಲೆ ಎದ್ದು ಬಟ್ಟೆ ಸರಿ ಮಾಡಿಕೊಂಡು ಎಡಗೈ ಉಂಗುರದ ಬೆರಳಿನಲ್ಲಿದ್ದ ಉಂಗುರವನ್ನು ಸವರಿ ಮುತ್ತಿಟ್ಲು. ಶ್ರೀನಿವಾಸನ ಸ್ನೇಹಿತರ ಮಾತು, ಹರಟೆ, ನಗು ನಡುಮನೆಯಲ್ಲಿ ಜೋರಾಗಿ ಕೇಳಿಸ್ತಿತ್ತು. ಅವರೆಲ್ಲ ಹೋದ ಬಳಿಕ ಕೋಣೆಗೆ ಬಂದ ಶ್ರೀನಿವಾಸ ತಟ್ಟೆಯಲ್ಲಿ ಉಪ್ಪಿಟ್ಟು ಕೇಸರಿಬಾತ್ ಹಾಕ್ಕೊಂಡು ಬಂದು ತಾನೇ ಕೈಯಾರೆ ತಿನ್ನಿಸಿ ಆಟೋದಲ್ಲಿ ಹೋಗುವಂತೆ ಕೈಗೆ 10ರ 2 ನೋಟುಗಳನ್ನಿಟ್ಟಾಗ ಕಣ್ಣರಳಿಸಿದ್ಲು ಲಲಿತೆ. ಆಟೋಗೆ ಇಷ್ಟೊಂದು ಯಾಕೆ ಎಂದಳು. ಇನ್ಮುಂದೆ ನಡ್ಕೊಂಡು ಓಡಾಡಬೇಡ, ಆಟೋದಲ್ಲೇ ಓಡಾಡು, ತಗೋ ನಿನ್ನ ಖರ್ಚಿಗೆ ಇಟ್ಕೊಂಡಿರೋ ಎಂದು 100ರ 1 ನೋಟು ಕೊಟ್ಟ ಶ್ರೀನಿವಾಸ. ಇಷ್ಟೊಂದು ಬೇಡ ಎಂದು ಅವಳು ನಿರಾಕರಿಸಿದ್ರೂ ಅವಳ ಪರ್ಸಿನೊಳಗೆ ತಾನೇ ಖುದ್ದು ಸೇರಿಸಿದ್ದ. ಮನೆಯಿಂದ ಹೊರಬಂದು ಯಾರೂ ನೋಡುತ್ತಿಲ್ಲವೆಂದು ಖಾತ್ರಿ ಮಾಡಿಕೊಂಡು ಬರಬರನೆ ಆಟೋ ಸ್ಟ್ಯಾಂಡಿನ ಕಡೆ ಹೆಜ್ಜೆ ಹಾಕಿ ಆಟೋ ಹತ್ತಿ ಬೇಗ ಮನೆ ಸೇರಿದ್ಲು. ಅದುವರೆಗೂ ಮನೆ ತಲುಪಿದ್ರೆ ಸಾಕು ಎಂದು ಬಂದಿದ್ದವಳು ಮನೆಯೊಳಗೆ ಬಂದು ರಪ್ಪನೆ ಬಾಗಿಲಾಕ್ಕೊಂಡವಳಿಗೆ, ಇದೇನಾಗಿ ಹೋಯ್ತು, ನಾನು ಇಷ್ಟೊಂದು ಮುಂದುವರೆದ್ನಾ? ತನ್ನ ನಡತೆಯ ಪರಿ ನೆನೆದು ಉಗುಳು ನುಂಗಿದ್ಲು. ಶ್ರೀನಿವಾಸ ಹಾಕಿದ ಉಂಗರವನ್ನು ಟ್ರಂಕಿನೊಳಗೆ ಮುಚ್ಚಿಟ್ಲು. ಇಂದುಮತಿಗೆ ಸಾಂತ್ವನ ಹೇಳಿದ ಕರ್ಣ ಹಾಡಿಗೆ ಹಿಂದಿರುಗಿದ ಕಲ್ಯಾಣಿ ಕೂಡ ಗೌಡತಿ ಕರೆ ಕಳಿಸಿದ್ದು ಯಾಕೆಂದು ಕಾದಿದ್ಲು. ಕರ್ಣ ಬರುತ್ತಲೇ ಕೇಳಿದ್ಲು. ಗೌಡರ ಮಗಳಿಗೆ ಜ್ವರ ಅಂದಾಗ ಔಷಧಿಗೆ ಕರೆಸಿರೋದು ಎಂದು ಸಮಾಧಾನವಾದ್ಲು. ಆದರೆ ಮಗನ ಮುಖದಲ್ಲಿದ್ದ ಬೇಸರವನ್ನು ಗಮನಿಸಲಿಲ್ಲ. ನೀನು ಮುದ್ದೆ ಮಾಡ್ತಿರು, ನಾನೀಗ ಬಂದೆ ಎಂದು ಕರ್ಣ ಹೊರ ನಡೆದಿದ್ದ. ಈ ಸಮಯದಲ್ಲಿ ಸುಬ್ಬನಿರುವ ಕಡೆ ಹೋಗುವುದು ಸರಿಯಲ್ಲ ಎನ್ನಿಸಿ ಮುದ್ದೆ ಆಗುವವರೆಗೂ ಜಗುಲಿ ಮೇಲೆ ಕುಳಿತ. ಸುಮ್ಮನೆ ಕುಂತ್ಕೊಳ್ಳೋದು, ಹೋಗಿ 2 ಅಡ್ಡೆ ನೀರು ತರೋಕ್ಕಾಗಲ್ವಾ? ಕಲ್ಯಾಣಿ ಒಳಗಿನಿಂದಲೇ ಕೂಗಿದಾಗ ಕರ್ಣ ಬಿಂದಿಗೆ ತೆಗೆದುಕೊಂಡು ಹಳ್ಳದ ಕಡೆ ನಡೆದ. ಹಾಡಿಯ ಹೆಂಗಸರಾದರೆ ಹಳ್ಳದ ಬಳಿ ಜಮೆಯಾಗಿದ್ರು. ಕರ್ಣ ನೀರು ತುಂಬಿಕೊಳ್ತಾ, ಹೆಂಗಸರೆಲ್ಲ ಇಲ್ಲೇ ಇದ್ದಾರೆ,
ನೋಡೋಣ, ಒಂದು ಸಾರಿ ಮಾತಾಡ್ತೀನಿ, ಇವರೆಲ್ಲರೂ ಮನಸ್ಸಲ್ಲಿ ಏನಿದೆ ತಿಳ್ಕೊಳ್ಳುಮ್ಮ ಎಂದ್ಕೊಂಡು ಏನಿರೋ ಬರೋ ಆಡಿ ಹೆಂಗಸ್ರೆಲ್ಲ ಇಲ್ಲೇ ಇದ್ದೀರಾ ಎಂದ ಮಾತಿಗೆ ಪೀಟಿಕೆ ಹಾಕುತ್ತಾ. ಇಲ್ಲಿರ್ದೆ ಇನ್ನೆಲ್ಲಿರಬೇಕು, ನೀನೇನಾರ ಬಾವಿ ತೋಡಿಸಿದೀಯಾ ಎಂದಳು ಒಬ್ಬಳು ಎಲೆ ಅಡಿಕೆ ಸೇರಿ ದವಡಿಗೆ ಇಟ್ಕೊಳ್ತಾ. ಯಾಕೆ ಕಾಡಿಲಿ ಇಷ್ಟೊಂದು ಜನ ಇದ್ದೀವಿ, ಎಲ್ಲ ಸೇರಿ ಒಂದು ಬಾವಿ ತೋಡೋಕ್ಕಾಗಲ್ವಾ? ಗೌಡ್ರು ಮನೆಗೆ ಸೀನೀರ್ ಬಾವಿ ತೋಡಿದ್ದು ನಮ್ಮ ಹಾಡಿಯವರೇ ತಾನೆ ಎಂದ ಕರ್ಣ. ಬಾವಿ ತೋಡಿದ್ಕೆ ಗೌಡ್ರು ಸಂಬಳ ಕೊಟ್ಟರು, ಕೂಲಿಗೋಗದೆ ಬಾವಿ ತೋಡೋಕ್ಕೋದ್ರೆ ಅವತ್ತು ಹಾಡಿಲಿ ಯಾರ ಮನೇಲೂ ಒಲೆ ಉರಿಯಲ್ಲ ಎಂದಳು ಮತ್ತೊಬ್ಬಳು. ಒಂದಿನ ಕೂಲಿ ಮಾಡ್ದಿದ್ರೆ ಜೀವನ ಹೆಂಗೋ ಅಂತಿರಲ್ಲ, ಒಂದು ಸೇರು ನುಚ್ಚಿಟ್ಟಿಲ್ವಾ ಎಂದ ಕರ್ಣ. ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾ ಕರ್ಣ, ಹಿಂಗೆ ಕೇಳ್ತೀಯಲ್ಲ ಎಂದಳು ಇನ್ನೊಬ್ಬಳು. ಗೌಡ್ರು ತವ ಮಾತಾಡೋದು ನೀರಿಗೆ ಬಾವಿ ತೊಡ್ಕೊತೀವಿ, ಒಂದಿನ ನುಚ್ಕೊಟ್ಟು ಸಹಾಯ ಮಾಡ್ರಿ ಅಂತ ಮಾಡಲ್ವಾ ಒಡಿಯ ಎಂದ ಕರ್ಣ. ಕೂಲಿ ಮಾಡದೆ ಹೆಂಗೆ ನುಚ್ಕೊಟ್ಟಾರು, ಬೆಕ್ಕಿಗೆ ಜ್ವರ ಬರೋ ಮಾತಾಡಬೇಡ ಕರ್ಣ, ನಡಿ ಕೂಲಿ ಗೊತ್ತಾತು ಎಂದು ಹೆಂಗಸರೆಲ್ಲ ಒಬ್ಬೊಬ್ಬರಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಗೌಡನ ವಿರುದ್ಧ ಮಾತಾಡೋಕ್ಕೆ ಇವರೇ ತಯಾರಿಲ್ಲ ಅಂದ್ಕೊಂಡ ಕರ್ಣ. ಮನೆಗೆ ನೀರು ತಂದು ತುಂಬಿಸುತ್ತಿದ್ದ. ಕೊನೆ ಬಾರಿ ಬರುವಾಗ ಸೇವಂತಿಯೂ ಬಂದಳು. ಹಳ್ಳದ ಬಳಿ ಯಾರೂ ಇರಲಿಲ್ಲ. ಕರ್ಣ, ನಿಂತ ಒಸಿ ಮಾತಾಡಬೇಕು ಎಂದಳು ಸೇವಂತಿ. ಮಾತಾಡು, ಅದಕ್ಕೇನು ಗಂಟೋಗುತ್ತೆ ಎಂದ ಕರ್ಣ. ಏನೋ ಭಾರಿ ಯೋಚನೆ ಮಾಡ್ತಿದ್ದೀಯಾ, ನಿನ್ನ ತಲ್ಲಿಯಾಗೆ ಬ್ಯಾರೆ ಲೆಕ್ಕಾಚಾರನೇ ನಡೆದಿದ್ದೆ, ಏನು ಗೌಡ್ರ ವಿರುದ್ಧ ಹೋಗಕ್ಕ ಎಂದಳು ಸೇವಂತಿ. ತಟ್ಟನೆ ಸೇವಂತಿಯ ಮುಖ ನೋಡಿದ ಕರ್ಣ. ಸುತ್ತ ಒಮ್ಮೆ ಕಣ್ಣಾಡಿಸಿದ್ದ. ಯಾರೂ ಇಲ್ಲ ಬಿಡು, ನಾನು ನೋಡ್ಕಂಡೇ ಮಾತಾಡಿದ್ದು ಎಂದಳು ಸೇವಂತಿ. ಏನು ಮಾತಾಡ್ತಿದ್ಯಮ್ಮಿ ನೀನು ಎಂದ ಕರ್ಣ. ನಿನ್ನ ಮನಸ್ಸಿನಾಗಿರೋದನ್ನೇ ಹೇಳಿವ್ನಿ, ನೀನು ಆಲೋಚನೆ ಸರಿಯಾಗೈತೆ ಕರ್ಣ. ಆದರೆ ನಮ್ಮ ಹಾಡಿ ಜನಕ್ಕೆ ಆ ಗೌಡನ ಮನೆ ಕೂಲಿ ಬಿಟ್ಟರೆ ಬ್ಯಾರೆ ದಾರಿ ಏನಿದ್ದಾತು ಏಳು ಎಂದಳು ಸೇವಂತಿ. ಹಂಗಂತ 8 ದಿನ ಅಂತ ಕೂಲಿ ಮಾಡ್ಕೊಂಡೇ ಇರೋದು, ಬೇಕಾದಷ್ಟು ಕಾಡೈತೆ, ನಾವೇ ಹೊಸಿ ಗೇಮೆ ಮಾಡ್ಬೋದಲ್ವಾ ಎಂದ ಕರ್ಣ. ಸಿಡ್ಲು ಮಾರಿಗೆ ನಮ್ಮ ಜನ ಗೇಮೆ ಮಾಡೋದು ಒಪ್ಪಿಗೆ ಇಲ್ವಲ್ಲ ಎಂದಳು ಸೇವಂತಿ. ಯಾವಾಗ ಹೇಳಿದ್ಲು ಸಿಡ್ಲು ಮಾರಿ, ನೀನು ಕೇಳಿಸ್ಕಂಡ? ನಿಮ್ಮಪ್ಪ ಅವ್ವ ಅಜ್ಜ ಅಜ್ಜಿ ಯಾರವರೇ ಕೇಳಿಸ್ಕೊಂಡಿರೋರು, ಇದೆಲ್ಲ ಆ ಪೂಜಾರಿ ಸಂಕಯ್ಯ ಕಟ್ಟಿರ ಕಟ್ಕತೆ ಎಂದ ಕರ್ಣ. ಓ, ದ್ಯಾವ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ಬೆದರಿದಳು ಸೇವಂತಿ. ಈ ಭಯಾನೇ ಅವನ ಬಂಡವಾಳ ತಿಳ್ಕ, ಹಾಡಿಯಿಂದ ಹೊರೀಕೋದ್ರೆ ಏನಾಗುತ್ತೆ, ಇವ್ ನಮ್ತವ ಜೀತ ಮಾಡಿಸ್ಕೊಂತಿದ್ದಾನೆ, ನಮಗೆ ಗೌಡನ್ ಬಿಟ್ಟರೆ ಬೇರೆ ದ್ಯಾರಿ ಇಲ್ದಂಗೆ ನಮ್ಮನ್ನು ಕಟ್ಟಾಕಿ. ಒಂದು ಯೋಚನೆ ಮಾಡು, ಅವ್ರ ಮನೆ ಒಳಿಕೆ ನಮ್ಮನ್ನು ಬಿಟ್ಕೊಳಲ್ಲ, ಲೋಟ ತಟ್ಟೆ ಕೊಡಲ್ಲ, ನಮ್ತ ಮುಟ್ಟಿಸ್ಕೊಳ್ಳಲ್ಲ, ಯಾಕೆ ಎಂದ ಕರ್ಣ. ನಾವು ಕೀಳ್ ಜಾತಿಯವರು ಅಂತ ಎಂದಳು ಸೇವಂತಿ. ಹೌದು ತಾನೇ, ಆದರೆ ನಮ್ಮ ಹಾಡಿ ಹೆಂಗಸ್ರ ಜೊತೆ ಚಕ್ಕಂದ ಆಡ್ತಾನಲ್ಲ ಗೌಡ, ಆಗ ಮುಟ್ಟಕ್ಕಿಲ್ವಾ? ಆಗಿಲ್ಲೋಗುತ್ತೆ ಈ ಮೇಲ್ಜಾತಿ ಕೀಳ್ಜಾತಿ? ಕರ್ಣ ಕೇಳಿದಾಗ ಸೇವಂತಿ ಬಳಿ ಅವನ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ನೀನು ಕೇಳೋದು ಸರಿ ಐತೆ ಕರ್ಣ, ಆದರೆ ಏನು ಮಾಡೋದು, ಹಾಡಿ ಬಿಟ್ಟರೆ ಬ್ಯಾರೆ ಪ್ರಪಂಚ ಗೊತ್ತಿಲ್ವಲ್ಲ ಎಂದಳು ಸೇವಂತಿ. ಹಂಗೆ ಅಂದ್ಕೊಂಡು 8 ವರ್ಷ ಹಿಂಗೆ ಇರೋದು ಏಳು, ರಟ್ಟೆಯಲ್ಲಿ ಶಕ್ತಿ ಐತೆ, ಎಲ್ಲೋದ್ರೂ ದುಡಿತೀವಿ ಬದುಕ್ತೀವಿ, ಒಂದ್ಕಿತ ಹಾಡಿಯಿಂದ ಹೊರಿಕೋಗಿ ಯಾಕೆ ಒಂದು ಕೈ ನೋಡಬಾರ್ದು ಎಂದು ಕರ್ಣ ಸೇವಂತಿಗೆ ಆಸೆ ಹುಟ್ಟಿಸಿದ್ದ. ಸಂಜಿಗೆ ಮಾತಾಡೋಣ ನಡಿ, ಕೂಲಿಗೆ ಗೊತ್ತಾತು, ನೀನು ಈ ಹಾಡಿಲಿ ಹುಟ್ಟಬಾರ್ದಿತ್ತು, ಎಲ್ಲೋ ಅಪ್ಪಿತಪ್ಪಿ ಹುಟ್ಟಿದೀಯ ಎನ್ನುತ್ತಾ ಮಣ್ಣಿನ ಮಡಕೆಯಲ್ಲಿ ನೀರು ತುಂಬಿಕೊಂಡು ಎತ್ಕೊಂಡು ಹೊರಟ್ಲು. ಇವಳು ತಲೆಯಲ್ಲಿ ಪ್ರಶ್ನೆ ಹುಟ್ಟಾಕಿವ್ನಿ, ಖಂಡಿತ ಬ್ಯಾರೆ ಹೆಂಗಸ್ರು ಮಾತಾಡ್ತಾಳೆ ಎಂದುಕೊಂಡು ಕರ್ಣ ಕೂಡ ಹಾಡಿಯ ಕಡೆ ಬಂದ. ಹಿಂದಿನ ದಿನದಂತೆ ತನ್ನ ಪಾಲಿನ ಮುದ್ದೆಯನ್ನು ಎತ್ತಿಟ್ಟು ತಿಂದು ಕೂಲಿಗೆ ಹೋದ. ಇಂದುಮತಿಗಾಗಿ ಮನೆಯ ಒಳಗೆ ಕಣ್ಣಾಯಿಸಿದ. ಕಾಣದಿದ್ದಾಗ ಬೇಸರದಿಂದಲೇ ಮನೆ ಹಿಂದೆ ಮರ ಕಡಿಯುವ ಕೆಲಸಕ್ಕೆ ಹೋದ. ಸ್ವಲ್ಪ ಸಮಯದ ನಂತರ ನೀರಿನ ನೆಪ ಮಾಡ್ಕೊಂಡು ಬಂದು ಕೃಷ್ಣವೇಣಿಯ ಬಳಿ ಬೊಗಸೆಗೆ ನೀರು ಹಾಕಿಸಿಕೊಂಡು ಕುಡಿಯುತ್ತಾ, ಅವ್ವಾರೆ ಹೆಂಗವ್ರು ಚಿಕ್ಕಮ್ಮೋರು ಎಂದು ಇಂದುಮತಿಯ ಆರೋಗ್ಯ ವಿಚಾರಿಸ್ದ. ಜ್ವರ ಬಿಟ್ಟಿದ್ದಾವ ಕರ್ಣ, ಏನೋ ನೋಡಿ ಹೆದರಿದ್ಲು ಅನ್ಸುತ್ತೆ ಎಂದಾಗ ಕರ್ಣ ಸಮಾಧಾನದ ನಿಟ್ಟುಸಿರು ಬಿಟ್ಟು ಹೋಗಿ ತನ್ನ ಕೆಲಸ ಮುಂದುವರಿಸಿದ. ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಚಿರತೆಯಂತೆ ಕಣ್ಮುಚ್ಚಿ ಬಿಡುವುದರ ಒಳಗೆ ಗುಹೆಯ ಬಳಿ ಹೋದ. ಸುಬ್ಬ ಇವನ ದಾರಿಯನ್ನೇ ಕಾಯುತ್ತಾ ಮಲಗಿದ್ದ. ನಿನ್ನೆಗಿಂತ ಇಂದು ಸ್ವಲ್ಪ ಸುಧಾರಿಸಿಕೊಂಡಿದ್ದ. ಪ್ರಕೃತಿ ಕರೆಗೆ ತಾನೇ ಎದ್ದು ಹೋಗಿ ಬಂದಿದ್ದ. ಝರಿಯಲ್ಲಿ ಮಡಕೆಯಲ್ಲಿ ನೀರು ತಂದು ತುಂಬಿಸಿದ್ದ. ಕರ್ಣನ ಮುಖ ಕಾಣುತ್ತಲೇ ನಕ್ಕ. ಬೇಗ ಸುಧಾರಿಸಿದೀಯಾ, ಇದ್ದಿದೀಯಾ ಆಗ್ಲೇ ಎಂದ ಕರ್ಣ. ಹ್ಞೂ ಎಂದ ಸುಬ್ಬ. ತಗ ಮುದ್ದೆ ತಿನ್ನು ಎಂದು ಮುದ್ದೆ ಕೊಟ್ಟು, ಮಾತಾಡೋಕ್ಕಾಗುತ್ತಾ ಎಂದು ಕೇಳಿದ ಕರ್ಣ. ಏಟು ಬಿದ್ದ ದವಡೆಗಳು ಇನ್ನೂ ಗುಣವಾಗಿರಲಿಲ್ಲ. ಇನ್ನೂ ನೋವಿದೆ ಎಂದ ಸುಬ್ಬ. ನಿಧಾನವಾಗೇ ಹುಷಾರಾಗು, ಇಲ್ಲಿ ಗಿಡ ಮರಗಳ ಜೊತೆ ಮಾತಾಡಬೇಕು ನೀನು ಆಟೆಯ ಎಂದು ವಿಷಾದದಿಂದ ನಕ್ಕ ಕರ್ಣ.
ಆ ದಟ್ಟ ಕಾಡಿನಲ್ಲಿ ವನ್ಯಮೃಗಗಳಿಗೆ ಹೆದರದೆ ಒಬ್ಬಂಟಿಯಾಗಿರಲು ಗಟ್ಟಿಗುಂಡಿಗೆಯೇ ಬೇಕು. ಇವನ್ಯಾರೋ ನನ್ನಂಥವನೇ ಎಂದುಕೊಳ್ಳುತ್ತಾ ಸುಬ್ಬಣ್ಣ ಕಣ್ಣುಗಳಲ್ಲಿ ನೀರಾಡಿತ್ತು. ನಾನು ವರ್ಷಗಳಿಂದ ಹೀಗೆ ಮಾತು ಬಂದರೂ ಬರ್ದಂಗಿದ್ದು ಇರೋದು. ಇವನು ಯಾರೋ ಇವನ್ ತಾವ ಎಲ್ಲ ಹೆಂಗೆ ಹೇಳೋದು? ಎಲ್ಲ ಹೇಳಿದ್ರೆ ಆಮೇಲೆ ನನ್ನ ಇಟ್ಕೊಟ್ರೆ ಬೇಡವೇ ಬೇಡ. ಹಿಂಗೆ ಮಾತಾಡಕ್ಕೆ ಬರ್ದವನಂಗೆ ಇರೋದೇ ಸರಿ. ಸುಬ್ಬ ತನ್ನೊಳಗೆ ನಿರ್ಧಾರ ಮಾಡಿಕೊಂಡ. ಆದರೆ ಮನದೊಳಗೆ ಕಾಡುತ್ತಿದ್ದ ನೆನಪುಗಳಿಗೆ ವರ್ಷಗಳಷ್ಟೇ ಕಾದರೂ ಸಾವಿರಲಿಲ್ಲ. ಕಿಂಚಿತ್ತೂ ಮಸುಕಾಗಿರಲಿಲ್ಲ. ಕಾಡುವ ನೆನಪುಗಳ ಬಳಿ ಸೇರ್ಲಿ ದಾರಿ ಸಿಗಬೇಕಿತ್ತು. ಇದೇನು ಊರ ರಸ್ತೆ ಕೇಳಿಕೊಂಡು ಹೋಗಲು ದಟ್ಟಡವಿಯಲ್ಲಿ ಯಾವ ಕಡೆ ಅಂತ ಹೋಗೋದು ಎಂದು ಆಲೋಚನೆಗೆ ಬಿದ್ದ. ಆದರೆ ರಾತ್ರಿ ಬರ್ತೀನಿ, ಇಲ್ಲ ನಾಳಿಕೆಯ, ನೀನು ಹುಷಾರಾಗಿರು ಎಂದು ಹೇಳಿ ಕರ್ಣ ಅಲ್ಲಿಂದ ಹೊರಟ. ಕರ್ಣನ ಮಾತುಗಳು ಸೇವಂತಿಯ ಮೇಲೆ ಪರಿಣಾಮ ಬೀರಿದ್ವು. ಅವಳಿಗೂ ಕೂಡ ಒಮ್ಮೆ ಹಾಡಿಯಿಂದ ಹೊರಗೋಗ್ಬೇಕು, ಸಂತೆಗೆ ಹೋಗಿ ನೋಡಿದ್ದರಿಂದ ದುಡಿಯೋರಿಗೆ ಎಲ್ಲಾದ್ರೇನು ದುಡಿಯೋತಾನೆ, ಇಲ್ಲೇ ಯಾಕೆ ದುಡಿಬೇಕು ಅಂತ ಅನಿಸಿತ್ತು. ಅದರಲ್ಲೂ ಗೌಡ ಹಾಡಿಯ ಹೆಣ್ಣು ಮಕ್ಕಳ ಜೊತೆ ನಡೆದುಕೊಳ್ಳುವ ರೀತಿಯಿಂದ ಕರ್ಣ ಹೇಳ್ದಂಗೆ ಮಿಕ್ಕಿದ ಸಮಯದಾಗೆ ಜಾತಿ ಅಂತ ಮಾರ್ದೂರದಲ್ಲಿ ನಿಲ್ಲಿಸ್ತಾನೆ. ಅವನೆದ್ರಿಗೆ ಕತ್ತೆತ್ತಿ ಮಾತಾಡಂಗಿಲ್ಲ. ಅದೇ ನಮ್ಮ ಹಾಡಿ ಹೆಣ್ಮಕ್ಳನ್ನ ಮಾತ್ರ ಬಿಡಲ್ಲ. ಕಾಮಕ್ಕೆ ಜಾತಿ ಭೇದ ಇಲ್ಲ. ಹೀಗೆ ಯೋಚಿಸುತ್ತಲೇ ಕಾಫಿ ಗಿಡಗಳ ಸಾಲಿನಲ್ಲಿ ಗೊಬ್ಬರ ಹಾಕುತ್ತಾ ಹೋಗುತ್ತಿದ್ಲು. ಯಾಕಮ್ಮಿ ಸೇವಂತಿ, ಈಚೀಚೆಗೆ ಏನೋ ಭಾರಿ ಯೋಚನೆ ಮಾಡ್ತಿರ್ತೀಯಾ? ಯಾಕೆ ಕರ್ಣ ಸರಿಯಾಗಿ ಮಾತಾಡ್ಲಿಲ್ವಾ ಎಂದಳು ಸೇವಂತಿ ಓರಗೆಯ ಹಾಡಿಯ ಹುಡುಗಿ ಕೇಳಿದ್ಲು. ಸೇವಂತಿ ತನ್ನ ಮನದಲ್ಲಿ ಮೂಡಿದ ಪ್ರಶ್ನೆಯನ್ನು ಅವಳ ಕಿವಿಗೆ ಹಾಕಿದಾಗ, ಹೂ ಕಣಮ್ಮೀನ್, ನೋಡು, ಈಟ್ ದಿನ ನಾವು ಇದ್ರ ಯೋಚನೆನೇ ಮಾಡಿಲ್ಲ. ಹಾಡಿ ಗಂಡಸ್ರಿಗೆ ಹೋಲಿಸ್ಕೊಂಡ್ರೆ ಹೆಂಗಸ್ರೇ ಅದೃಷ್ಟವಂತರು ಅಲ್ವೇನಮ್ಮಿ ಎಂದಾಗ, ಥೂ ಎಂದು ಉಗ್ಗಿದ ಸೇವಂತಿ, ನೀವಿಂತ ಎಡ್ರು ಆಗಿರೋದಕ್ಕೆ ಹಿಂಗಾಗಿರೋದು. ಗಂಡ ಅಲ್ಲದೆ ಬ್ಯಾರೆವ್ನ ರಾಜ ಆಗಿದ್ರು ಅವ್ನ ಪರಪುರುಷನೇ ಕಣಮ್ಮಿ. ಬ್ಯಾರೆ ಸಮಯದಾಗಿ ಯಾಕೆ ಜಾತಿ ಮಾಡ್ತಾನೆ? ಮತ್ತೆ ಈ ಹಾಡಿಲಿ ಅವ್ರಿಗೆ ನಮ್ಮನ್ನು ಬಿಟ್ಟರೆ ಯಾರಿದ್ದಾರು? ಕಷ್ಟ ಸುಖ ಅಂದರೆ ಸತ್ರೆ ಎಣ ಹೊರಕ್ಕೂ ನಾವೇ ಬೇಕು, ತಿಳ್ಕ ಮಾತಿನಲ್ಲೇ ತಿವಿದಳು ಸೇವಂತಿ. ದಿಟ ಕಣಮ್ಮಿ, ಆದರೆ ಏನು ಮಾಡನೆ? ಗೌಡ್ರು ಕರೆದಾಗ ಹೋದರೆ ಒಂದು ಸೇರ್ ಜಾಸ್ತಿ ನುಚ್ಚು, 1-2 ರೂಪಾಯಿ ಕಾಸು, ಅವ್ವಾರ ಒಳೆ ಸೀರೆ ಸಿಗ್ತಾವೆ. ಅವಳಿಗೆ ಬದುಕಿಗೆ ಅಷ್ಟೇ ಸಾಕಿತ್ತು. ನಿಮ್ಮ ಶಿಲದ ಬೆಲೆ 1 ಸೇರ್ ನುಚ್ಚು, 2 ರೂಪಾಯಿ ಹಳೆ ಸೀರೆ ಆಟೆಯಾ? ಹಂಗಂತ ನಿಮ್ಗೆ ನೀವೇ ಬೆಲೆ ಕಟ್ಕೊಂಡಿದ್ದೀರಾ? ಥೂ, ನಿಮ್ಮಕ್ಕಿಷ್ಟು ಏನು ಬೆಳ್ಳಿ ಬಂಗಾರ ಕೊಟ್ಟಾನ ಎಂದಳು ಸೇವಂತಿ. ಯಾಕ ಇವತ್ತು ಭಾರಿ ಜೋರಾಗಿದ್ದೀಯಾ? ವ್ಯಾಜ್ಯ ಬೇಡ ಬಿಡು, ನಂಗೂ ನಿಂಗುವೆ ಎಂದಳು ಅವಳು. ಆದರೆ ಸೇವಂತಿಯ ಮಾತುಗಳು ಅವಳಿಗೂ ಸರಿಯಾಗಿ ನಾಟಿದ್ವು. ಹೌದು, ಎಲ್ಲ ಸಮಯದಾಗೂ ನಮ್ಮ ತಾವು ಮುಟ್ಟಿಸ್ಕೊಳ್ಳಿ. ಹಳೆ ಸೀರೆ ಕೊಡೋದ್ರ ಬದಲಿಗೆ ಬೆಳ್ಳಿ ಬಂಗಾರ ಕೊಡಲಿ. ಹೆಣ್ಣಿನ ಶೀಲಕ್ಕೆ ಯಾವತ್ತೂ ಬೆಲೆ ಕಟ್ಟಬಾರ್ದು. ಹಾಳಾದ ಬಡತನ. ಗೌಡ್ರು ಹೇಳಿದ್ನೆಲ್ಲ ಕೇಳಂಗೆ ಮಾಡ್ತು. ಸೇವಂತಿಯೊಳದು ದಿಟ ಎಂದುಕೊಂಡಳು ಅವಳು. ಅವಳು ಮತ್ತೊಬ್ಬಳಿಗೆ, ಮತ್ತೊಬ್ಬಳು ಇನ್ನೊಬ್ಬಳಿಗೆ, ಇನ್ನೊಬ್ಬಳು ಮಗದೊಬ್ಬಳಿಗೆ. ಹೀಗೆ ಕರ್ಣ ಸೇವಂತಿಗೆ ಹೇಳಿದ ಮಾತುಗಳು ಇಡೀ ಹಾಡಿ ಹೆಂಗಸರ ಕಿವಿಗೆ ಬಿದ್ದು ಎಲ್ರಿಗೂ ನಿಜ ಅನಿಸಿತ್ತು. ಇನ್ಮುಂದೆ ಗೌಡ್ರು ಕರೆದ್ರೆ ಹೀಗೆ ಕೇಳಬೇಕು ಎಂದು ತೀರ್ಮಾನ ಮಾಡಿಕೊಂಡಿದ್ದರು ತಮ್ಮ ತಮ್ಮಲ್ಲೇ. ಆದರೆ ಈ ಮಾತು ಮೊದಲು ಹುಟ್ಟಿದ ಮೂಲ ಯಾವುದು ಎಂದು ಯಾರಿಗೂ ತಿಳಿದಿರಲಿಲ್ಲ, ಸೇವಂತಿಯನ್ನು ಹೊರತುಪಡಿಸಿ. ಮಧ್ಯಾಹ್ನದವರೆಗೂ ಮರ ಕಡಿದು ಸುಸ್ತಾಗಿ ಕರ್ಣ ಒಂದು ಕಡೆ ಕೂತಿರುವಾಗ, ಯಾಕೆ ಕರ್ಣ ಕೂತೀಯಾ? ಆಯ್ತೆ ಮರ ಕಡ್ದು ಎನ್ನುತ್ತಾ ಹಾಡಿಯವನೊಬ್ಬ ಬಂದ. ಕೂರ್ದೆ ಇನ್ನೇನು ಕುಣಿಲ, ಒತ್ತಾರೆ 7 ಇಟ್ಟು ತಿನ್ನು, ಕೂಲಿಗೆ ಬಾ, ಸಂಜಿಗೋಗು ಗಂಜಿ ಕುಡಿ, ಮಂಕ ಇಟ್ಟೆ ನಂಬಾಳು ಎಂದ ಕರ್ಣ ಬೇಕೆಂದೇ ಬೇಸರದಲ್ಲಿ. ಏನು ಮಾಡೋಣ, ನಮ್ಮ ಹಣೆ ಬರ ಈಟೆಯ ಅಂದ್ಕೊಳ್ಳೋದು ಎಂದ ಆತ. ನಿಂತ ಒಂದು ಮಾತು ಹೇಳ್ಬೇಕಣ ಎಂದ ಕರ್ಣ ಮಾತಿಗೆ ಪೀಟಿಕೆ ಹಾಕುತ್ತಾ. ನಮ್ಮ ಜನ ಗೇಮೇ ಮಾಡಬಾರ್ದು ಅಂತ ಸಿಡ್ಲು ಮಾರಿ ಯಾವಾಗ ಹೇಳಿದ್ದು? ನಾನು ಸಣ್ಣವನಿದ್ದಾಗಿಂದ ಹೇಳಿದ ಗೆಪ್ತಿ ಇಲ್ಲ. ನೀನಾದರೆ ಹಾಡಿಲ್ ಹಿರಿಕ, ತಿಳಿದಿರುತ್ತೆ ಅಂತ ಕೇಳ್ತೀವ್ನಿ, ಹೇಳ ಎಂದ ಕರ್ಣ. ಅದಾ ಎಂದು ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸಿದ ಆತ, ಗೆಪ್ತಿಗೆ ಬತ್ತಿಲ್ಲ ಕಣ ಎಂದ. ಸರೋಯ್ತು ಬಿಡು, ನಾನೇನೋ ನೀನಾದರೆ ಹಾಡಿಲಿ ಎಲ್ಲ ತಿಳಿದೋನು ಹಿರಿಕ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತೀಯಾ ಅಂದ ಕರ್ಣ. ನಂಗಿಂತ ಹಿರಿಯೋರು ಇದ್ದಾರಲ್ಲ, ಅವ್ರು ತಾವು ಕೇಳಿ ಹೇಳ್ತೀನಿ ಎಂದ ಆತ ಅಲ್ಲಿಂದ ಎದ್ದು ಹೋದ. ಕರ್ಣ ಅವನಿಗೆ ಕೇಳಿದ ಪ್ರಶ್ನೆಯನ್ನು ಆತ ಮತ್ತೊಬ್ಬ ಮಗದೊಬ್ಬನಲ್ಲಿ, ಹೀಗೆ ಇಡೀ ಹಾಡಿ ಗಂಡಸರ ಬಳಿ ಈ ಪ್ರಶ್ನೆ ಹರಿದಾಡಿತ್ತು. ಚೆನ್ನಯ್ಯನ ಕಿವಿಗೆ ಮಾತ್ರ ಬೀಳಲಿಲ್ಲ. ಎಲ್ಲರಿಗೂ ಉತ್ತರ ತಿಳಿಯದೆ ಯಕ್ಷ ಪ್ರಶ್ನೆಯಂತೆ ಕಾಡಿತ್ತು. ಆ ದಿನದ ಕೆಲಸ ಮುಗಿಸಿ ಸಂಜೆ ಕೂಲಿ ಪಡೆದುಕೊಂಡು ಹಾಡಿಗೆ ಬರುವ ದಾರಿಯಲ್ಲಿ ಯಾರೋ ಒಬ್ಬ ಬಂದು ಕರ್ಣನನ್ನೇ ಆ ಪ್ರಶ್ನೆ ಕೇಳಿದಾಗ ಕರ್ಣನಿಗೆ ನಗು ಉಕ್ಕಿ ಬಂದಿತ್ತು.
ಕಿಡಿ ಹಚ್ಚಿದವನು ತಾನೇ ಎಂದು ಅವನು ತೋರ್ಗೊಡದೆ, ದೊಡ್ಡೋರು ನಿಮಗೆ ಗೊತ್ತಿಲ್ಲ ಅಂದರೆ ದ್ಯಾವರು ಅಂದರೆ ಇಷ್ಟಕ್ಕಷ್ಟೇ ಇರೋ ನನಗೇನು ತಿಳಿದತ್ತು ಎಂದ. ನೀನೇಳದು ದಿಟ್ವೆ ಎನ್ನುತ್ತಾ ಆತ ಮುಂದೆ ಸಾಗಿದ್ದ. ಕರ್ಣ ಮನೆಗೆ ಬಂದವನು ಸುಮ್ಮನೆ ಕೂತಿದ್ದಾಗ 2 ಲೋಟಗಳಲ್ಲಿ ಕಾಫಿ ತಂದ ಕಲ್ಯಾಣಿ, ಕರ್ಣ ವತ್ತಾರಿಂದ ಆಡಿಲಿ 2 ಇಸಿಯ ಓಡಾಡ್ತಿದೆ, ನಿಮ್ಮ ಕಿವಿಗೆ ಬೀಳ್ತಾ ಎಂದಳು. ಏನು ಇಸಿಯನವ್ವ ಎಂದು ಏನೂ ತಿಳಿಯದವನಂತೆ ಕೇಳಿದಾಗ, 2 ಇಸಿದ ಕಿಡಿ ಹಚ್ಚಿರೋನು ಈ ನನ್ನ ಕೂಸು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ, ನಂತವನೇ ನಾಟಕ ಮಾಡಬೇಡ, ಬ್ಯಾಡ್ಕಣೋ, ಹುಲಿ ಹುತ್ತಕ್ಕೆ ಕೈ ಹಾಕಬೇಡ ಎಂದಳು ಕಲ್ಯಾಣಿ. ಜೋರು ಮಳೆ ಬಂದರೆ ಹುತ್ತಾಗೂ ಕೂಡ ಸಡ್ಲಾಗಿ ಕಸ್ಕಂಡು ಬೀಳುತ್ತೆ ಎಂದ ಕರ್ಣ ದೃಢವಾಗಿ. ಏನು ಮಾಡಕೊಂಟಿ ನೀನು? ನಿಂಗೀಗ ಕಮ್ಮಿ ಆಗಿರೋದೇನು? ಕೂಲಿ ಮಾಡೋಕ್ಕಿಷ್ಟ ಇಲ್ವಾ? ಬ್ಯಾಡ ಬಿಡು, ನಾನು ಸಾಕ್ತೀನಿ ನಿನ್ನ ಎಂದಳು ಕಲ್ಯಾಣಿ ಕಣ್ತುಂಬಿಕೊಂಡು. ಆಟೆಯ? ಹೊಟ್ಟೆಗಿಟ್ಟು ಮೈ ಮುಚ್ಕೊಳಕ್ಕೆ ಬಟ್ಟೆ ಇದ್ರೆ ಸಾಕ, ಮತ್ತೇನು ಬ್ಯಾಡ್ವಾ? ಕರ್ಣ ಕೇಳಿದರೆ ಅವಳಾದರೂ ಏನು ಹೇಳಿಯಳು? ಅವಳು ಬಯಸಿದ್ದನ್ನೆಲ್ಲ ಗೌಡ ತನ್ನ ಕೈಯಾರೆ ಕಸಿದುಕೊಂಡಿದ್ದ. ಇಲ್ದಿದ್ರೆ ಅವಳ ಬಾಳು ಇಂದು ಹಾಡಿಯಲ್ಲಿ ನಲುಗುತ್ತಾ ಇರಲಿಲ್ಲ. ಉತ್ತರವಿಲ್ಲದೆ ಮೌನದ ಮೊರೆ ಹೋದಳು. ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಲಿಲ್ಲ ಅಂದರೂ ನಿಂಗೆ ಈ ಹಾಡಿಲೇ ಹುಟ್ಟಿ ಈ ಹಾಡಿಲೇ ಸಾಯ್ತಿದ್ದೀವಲ್ಲ ಅಂತ ಬೇಸರ ಐತೆ ಅಂತ ನೀನು ಮಾರಿ ನೋಡಿದ್ರೆ ತಿಳಿತೈತೆ ಎಂದ ಕರ್ಣ. ಹೌದು ಕಣೋ, ನಿಂಗೆ ಮಾರಿ ನೋಡಿ ಮನಸ್ಸಿನಾಗ ಏನೈತೆ ಅಂತ ಹೇಳಕ್ಕೆ ಬರುತ್ತೆ ನೋಡು, ಹೋಗು ಕರಿಗೆ ಉಲ್ತಕ್ಕಂಬ ಎಂದಳು ಗದರಿದ್ಲು ಕಲ್ಯಾಣಿ. ಇದೆಲ್ಲ ಗಡಿ ಬಿಡಿಗಳ ಮಧ್ಯೆ ಕರುನೇ ಮರ್ತಿದ್ದೀನಿ. ಈ ಕರು ಇಲ್ಲಿದ್ರೆ ಯಾವನಾರ ಕಟ್ಟಾಕ್ತಾನೆ ಆಟೆಯ. ನಾಳೆಗೆ ತಕ್ಕಂಡೋಗಿ ಸುಬ್ಬುಂತಾವ್ ಬಿಟ್ಬಿಡ್ಬೇಕು, ಕೇಳಿದ್ರೆ ಬಿಚ್ಕೊಂಡೆಲ್ಲೋ ಹೋಯ್ತು ಅನ್ಬೇಕು ಎಂದುಕೊಂಡ ಕರ್ಣ. ಇಂದುಮತಿಯನ್ನು ಭೇಟಿಯಾಗಲು ಇನ್ನೂ ಸಮಯವಿದೆ ಎಂದುಕೊಂಡು ಹೋಗಿ ಕರುವಿಗೆ ಹುಲ್ಲು ತಂದು ಕೈಯಾರೆ ತಿನ್ನಿಸಿದ್ದ. ಇಬ್ಬರ ನಡುವೆ ಒಂದು ಬಾಂಧವ್ಯ ಬೆಸೆದಿತ್ತು. ನನಗೂ ಅಪ್ಪ ಇದ್ದಿದ್ರೆ ಹೀಗೆ ನೋಡ್ಕೊಳ್ಳವನೇನೋ. ಕರ್ಣ ಮನಸ್ಸಿನಲ್ಲಿ ಹಿಂದೆಂದೂ ಇರದ ಕಲ್ಪನೆಯ ಬಯಕೆಯೊಂದು ಮೂಡಿ ಮರೆಯಾಗಿತ್ತು. ಥೋ, ಅವನು ಯಾವನೋ, ಅವ್ವ ಒಂದಪ್ಪನೋ ಅವನ ಹೆಸರು ಕೂಡ ಹೇಳಿಲ್ಲ. ಕದ್ದು ಬಸರು ಮಾಡಿ ಹೋದವನನ್ನು ಅಪ್ಪ ಅಂತ ಕರೆಯದ? ಇಲ್ಲ, ನಾನು ಈ ಜನ್ಮದಾಗೆ ದ್ವೇಷ ಮಾಡೋ ವ್ಯಕ್ತಿಗಳಲ್ಲಿ ಗೌಡ ಮೊದಲನೇವನಾದರೆ ನನ್ನ ಹುಟ್ಟಿಸ್ತವನು 2ನೇವನು, ಯಾವತ್ತೂ ಕ್ಷಮಿಸಲ್ಲ ಎಂದು ತನಗೆ ತಾನೇ ಹೇಳಿಕೊಂಡ ಕರ್ಣ. ಇತ್ತ ಚಾಂಬನ ಅಂಗಡಿಯಲ್ಲಿ ಆ ದಿನದ ಹಾಡು ಗಂಡಸರ ಸೆರೆ ಸಭೆ ಸೇರಿತ್ತು. ಮೊದಲ ಗಡಿಗೆ ಖಾಲಿಯಾಗುವವರೆಗೂ ಎಲ್ಲರೂ ಮೌನವಾಗೇ ಇದ್ದವರು 2ನೇ ಗಡಿಗೆಗೆ ಕೈ ಹಾಕುತ್ತಲೇ, ಸಿಡ್ಲು ಮಾಡಿ ಗೇಮೇ ಮಾಡಬಾರ್ದು ಅಂತ ಹೇಳಿರೋದನ್ನ ಕೇಳಿಸ್ಕೊಂಡವ್ರು ಯಾರು ಎಂದು ಪ್ರಶ್ನೆ ಗುಂಪಿನಲ್ಲಿ ತೇಲಿ ಬಂದಿತ್ತು. ಸಾರಾಯಿ ಮಾರುವುದರಲ್ಲಿ ನಿರತನಾಗಿದ್ದ ಚಾಂಬ ಅಷ್ಟಾಗಿ ಕುಡುಕರ ಮಾತಿನ ಕಡೆ ಗಮನ ಕೊಡಲಿಲ್ಲ. ಆದರೆ ಗ್ರಹಚಾರ ಕೆಟ್ಟು ಪೂಜಾರಿ ಸಂಕಯ್ಯ ಅದೇ ಸಮಯಕ್ಕೆ ಚಾಂಬನ ಅಂಗಡಿ ಬಳಿ ಬಂದಿದ್ದ. ಕುಡುಕರೆಲ್ಲ ಒಟ್ಟಾಗಿ ಈಗ ಸಂಕಯ್ಯನ ಮೇಲೆ ಮುಗಿಬಿದ್ರು. ನಿನ್ನ ಮ್ಯಾಕ್ ಯಾರು ಬಂದಾಗ ಹೇಳಿದ್ದ ಎಂದರು. ನನ್ನ ಮ್ಯಾಕ್ ಅಲ್ಲ ಕಣ್ರಲ್ಲ, ನಮ್ಮ ಅಪ್ಪನ ಮ್ಯಾಕ್ ಬಂದಾಗ ಹೇಳಿದ್ದು, ಈಗ ಯಾಕುರ್ಲ ಇದನ್ನು ಕೇಳ್ತಿದ್ದೀರಾ ಎಂದ ಸಂಕಯ್ಯ ಕೂಡ ಕುಡುಕರ ಮಾತನ್ನು ಗಣನೆಗೆ ತೆಗೆದುಕೊಳ್ಳದೆ. ತಿಳ್ಕಬೇಕಣ್ ಸಂಕಯ್ಯ, ಹಾಡಿಲಿ ಹಿರಿಕರಾಗಿ ನಮ್ಗೆ ಗೊತ್ತಿಲ್ಲ ಅಂತ ಅತ್ಕೆಯ. ಕುಡಿದ ಮತ್ತಿನಲ್ಲಿ ಏನೇನೋ ಓದರಿದ್ರು. ಗೌಡ್ರು ಊರ್ನಾಗ ಇಲ್ವಲ್ಲ, ಅದಕ್ಕೆ ಕುಣಿತಿದ್ದೀರಾ ನನ್ನ ಮಕ್ಕಳ ಎಂದು ಸಂಕಯ್ಯ ತಾನೊಂದು ಗಡಿಗೆ ಕುಡಿದು ಹೋದ. ಚಾಂಬನ ಅಂಗಡಿ ಮುಂದೆ ನಡೆದ ಮಾತುಕತೆಯನ್ನು ದೂರದಿಂದಲೇ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಕರ್ಣ, ಕಿಡಿ ಜೋರಾಗಿ ಹಚ್ಕೊಂಡಿದೆ ಎಂದು ಮೊದಲ ವಿಜಯದ ನಗೆ ಬೀರುತ್ತಾ ಮನೆ ಕಡೆ ನಡೆದ. ಕಲ್ಯಾಣಿ ಮುದ್ದೆ ಮಾಡಲು ಹೆಸರಿಟ್ಟು ಒಲೆ ಮುಂದೆ ಕುಳಿತವಳು ಕಳೆದು ಹೋದ ಕಾಲದ ಬಗ್ಗೆ ಚಿಂತಿಸುತ್ತಿದ್ದಳು. ಮಗ ಕ್ರಾಂತಿ ಮಾಡಲು ಹೊರಟಿದ್ದಾನೆ ಎಂದು ಮನಸ್ಸು ಬಲವಾಗಿ ಹೇಳುತ್ತಿತ್ತು. ಹೆಂಗೆ ತಡೆಯೋದು? ದಾರಿ ತಿಳಿತಿಲ್ಲ. ಹೇಳಿದ ಮಾತು ಕೇಳೋನಲ್ಲ. ಗೌಡನ ಕೆಂಗಣ್ಣಿಗೆ ಗುರಿಯಾಗಿ ಜೀವನಕ್ಕೆ ಆಸರೆಯಂತೆ ಇರುವ ಮಗನನ್ನು ಕಳೆದುಕೊಂಡ್ರೆ ಮುಂದೆ ದಿಕ್ಕ್ಯಾರು? ಯೋಚನೆಯಲ್ಲಿ ಮುಳುಗಿದ್ದವಳಿಗೆ ಒಲೆ ಮುಂದೆ ಉರಿದು ಬಂದಿದ್ದು, ಮನೆಯೆಲ್ಲ ಹೊಗೆಯಾಗಿದ್ದು ಕೂಡ ಗಮನವಿಲ್ಲ. ಕಣ್ಣ ಉರಿದಾಗಲೇ ವಾಸ್ತವಕ್ಕೆ ಬಂದಿದ್ದು. ಸೌದೆಯನ್ನು ಹಿಂದಕ್ಕೆ ನೂಕಿ ಕೊಡಲೆಯಲ್ಲಿ ಒಂದು ಮಡಕೆ ನೀರಿಟ್ಟಳು ಹೊಗೆ ನಿಯಂತ್ರಿಸಲು. ಮೈಸೋಕಿ ಮರೆಯಾದವನ ನೆನಪು ನಿತ್ಯದಂತೆ ಕಾಡುತ್ತಿತ್ತು. ಮನಸ್ಸಿನಲ್ಲಿ ಒಂದು ರೀತಿಯ ಸಂಕಟ. ಎದೆ ನೋವು ಬಂದಾಗ ಕೊಡಲೆಯಲ್ಲಿದ್ದ ಬಿಸಿ ನೀರು ಕುಡಿದಳು. ಕರ್ಣ ಮನೆಗೆ ಬಂದಿದ್ದ. ಮಗ ಹಸಿದಿದ್ದಾನೆಂದು ಹೆಸರಿಗೆ ಇಟ್ಟು ಹಾಕಿ ತಿರುವಿ ಕೊಡಲೆಯಲ್ಲಿದ್ದ ನೀರಿಗೆ ಹೆಚ್ಚಿದ ಸೊಪ್ಪು ಹಾಕಿ ಕುದಿಸಿ ಬಂದ ಮೇಲೆ ಉಪ್ಪು ಮೆಣಸಿನಕಾಯಿ ಸೇರಿಸಿ ಅರೆದು ಬೆರೆಸಿದ್ಲು. ಮುದ್ದೆ ಕಟ್ಟಿ ತಟ್ಟೆಯಲ್ಲಿಟ್ಟು ಸಾರೆಂದು ಬಿಟ್ಟಳು. ಮಡಕೆಯಲ್ಲಿ ಇನ್ನೂ ಮುದ್ದೆ ಇದ್ದಿದ್ದರಿಂದ ಸೊಪ್ಪಿನ ಹೆಸರು ನಾಲಿಗೆಗೆ ರುಚಿ ಆಗಿದ್ದರಿಂದ ಒಂದು ಮುದ್ದೆಯನ್ನು ಖಾಲಿ ಮಾಡಿದ್ದ. ಇನ್ನೊಂದು ಇಡ್ಲಾ ಎಂದು ಕಲ್ಯಾಣಿ ಕೇಳಿದಾಗ, ಇದ್ರೆ ಇಡು ಎಂದು ಮತ್ತೊಂದು ಮುದ್ದೆ ಇಡಿಸಿಕೊಂಡ. ಕರ ಯಾಕ ಅರ್ಚ್ತೈತೆ ನೋಡು ಎಂದು ಕಲ್ಯಾಣಿಯನ್ನು ಹೊರಗೆ ಕಳಿಸಿ ಅರ್ಧ ಮುದ್ದೆ ಎತ್ತಿಟ್ಟ. ಹೊರಗೋಗಿ ಒಳ ಬಂದ ಕಲ್ಯಾಣಿ, ಈಟ್ ಬೆರ್ನೆ ಅರ್ಧ ಮುದ್ದೆ ಉಂಡ
ಗುಕ್ ಮಾಡ್ಕೊಂಡು ಉಣ್ಣೋ ಮುದ್ದೆಗೇನು ಕೈಕಲ್ಲಿ ಬಂದು ಓಡೋಗಲ್ಲ ಎಂದಳು ಕಲ್ಯಾಣಿ. ಸೊಪ್ಪೆಸರು ಬಾಯಿಗೊಳ್ಳೆ ರುಚಿಯಾಗಿತ್ತು ಎಂದ ಕರ್ಣ ತಟ್ಟೆಯಲ್ಲಿ ಉಳಿದ ಸೊಪ್ಪನ್ನು ತಿಂದು ಕೈ ತೊಳೆದುಕೊಂಡ. ಯಾಕೆ ಈಗ ಅವಸರದಲ್ಲೇ ಇರ್ತಾನೆ? ಯಾವಾಗಲೂ ಮನೆಗೆ ಬರ್ತಾನೆ, ಹೋಗ್ತಾನೆ, ಒಂದು ಗಳಿಗೆ ನೆಟ್ಟಿಗೆ ನಿದ್ದೆ ಮಾಡಲ್ಲ. ಇವತ್ತೆಲ್ಲೋಗ್ತಾನೆ ಕಾದು ನೋಡಬೇಕು, ಏನಾದರೂ ಅವಾಂತರ ಮಾಡಿಕೊಂಡಾನು ಎಂದುಕೊಳ್ಳುತ್ತಾ ಕಲ್ಯಾಣಿ ತಾನು ಕೂಡ ಮುದ್ದೆ ತಿಂದು ತಟ್ಟೆಗಳನ್ನು ತೊಳೆದಿಟ್ಟರೆ ಕರ್ಣ ಬಂದು ಚಾಪೆ ಹಾಸ್ಕೊಂಡು ಕಂಬಳಿ ಒದ್ದು ಮಗುಮ್ಮಾಗಿ ಮಲಗಿಬಿಟ್ಟ. ಎಲ್ಲಾದರೂ ಹೋಗ್ತಾನೆ ಅಂದ್ಕೊಂಡ್ರೆ ಮಕ್ಕನ್ ತಿಂದಾನಲ್ಲ ಎಂದು ಕಲ್ಯಾಣಿ ತಾನು ಕೂಡ ಮಲಗಿದ್ಲು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.